ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಕೀರ್ತನೆ 37ನೇ ಅಧ್ಯಾಯದ 5ನೇ ವಾಕ್ಯ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಅನೇಕ ಬಾರಿ ನಾವು ಕಷ್ಟದ ಸಮಯಗಳಲ್ಲಿ ಹಾದು ಹೋಗುವಾಗ ಮುಂದೆ ಏನು ಮಾಡುವುದು ಎನ್ನುವಂಥದ್ದು ನಮಗೆ ತಿಳಿಯುವುದಿಲ್ಲ. ಯಾಕಂತಂದರೆ ನಾವು ಅನೇಕ ಚಿಂತೆಗಳಲ್ಲಿ ಕೂಡಿದವರಾಗಿರ್ತೇವೆ. ಯಾವಾಗ ಚಿಂತೆ ನಮ್ಮನ್ನು ಆವರಿಸಿಕೊಳ್ಳುತ್ತದೋ ಆಗ ನಮಗೆ ಜೀವಿತವೆನ್ನುವಂಥದ್ದು ಭಯವಾಗಿ ಮೂಡುವಂಥದ್ದಾಗಿರ್ತದೆ. ಆದರೆ ದೇವರ ವಾಕ್ಯವು ಹೇಳುವ ಹಾಗೆ ನಿನ್ನ ಭೂಯಾತ್ರೆಯ ಚಿಂತೆಯನ್ನು, ನಮ್ಮೆಲ್ಲರ ಭೂಯಾತ್ರೆಯ ಈ ಒಂದು ಜೀವನದ ಒಂದು ಕಾರ್ಯಗಳನ್ನು ದೇವರಿಗೆ ವಹಿಸಿಬಿಟ್ಟು ನಾವು ಭರವಸೆದಿಂದಿರುವಾಗ ದೇವರು ಅದನ್ನು ಸಾಗಿಸಿ ನಡೆಸುತ್ತಾರೆ ಎಂಬುದಾಗಿ ಕೀರ್ತನೆಗಾರನು ಹೇಳುವುದನ್ನು ನಾವು ನೋಡ್ತಿದ್ದೇವೆ. ಅದೇ ಪ್ರಕಾರವಾಗಿ ಈ ದಿನ ನಮ್ಮ ದಿನವನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ಈ ದಿನ ಮಾತ್ರವಲ್ಲ, ನಮ್ಮ ಜೀವಿತದ ಎಲ್ಲ ದಿನಗಳನ್ನು ಆತನಿಗೆ ಒಪ್ಪಿಸಿಕೊಡೋಣ. ಖಂಡಿತವಾಗಿಯೂ ಅದನ್ನು ಆತನೇ ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯವು ಹೇಳುವ ಹಾಗೆ ನಮ್ಮೆಲ್ಲರ ಕರ್ತನೆ, ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲ ಸಹೋದರ ಸಹೋದರಿಯರ ಜೀವಿತಗಳನ್ನು, ನಮ್ಮ ಭೂಯಾತ್ರೆಯ ದಿನಗಳನ್ನು ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ. ಕರ್ತನೆ, ಇದನ್ನು ನೀವೇ ನಡೆಸಿ ಕರ್ತನೆ, ನಮ್ಮೆಲ್ಲರ ಜೀವಿತವನ್ನು ನೀವು ನಡೆಸಿ ಕರ್ತನೆ, ನಾವು ನಡೆಯಬೇಕಾಗಿರುವಂತಹ ಮಾರ್ಗವನ್ನು ತಿಳಿಸಿ ಕರ್ತನೆ, ನಿನ್ನ ಕೃಪೆಯಲ್ಲೇ ನೆಲೆಗೊಂಡಿರುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.